ಕೊಡಗಿನಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಕೊಡವರು ಕಹಳೆಯನ್ನ ಮೊಳಗಿಸಿದ್ದಾರೆ. ಕೊಡವ ಜನಾಂಗದವರ ಪಾದಯಾತ್ರೆ 3 ದಿನವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ದಿನದಿಂದ ದಿನಕ್ಕೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾದಯಾತ್ರೆ, ಮಹಿಳೆಯರು, ಪುರುಷರು, ವೃದ್ಧರು, ಮಕ್ಕಳು ಅನ್ನದೇ ಹೆಜ್ಜೆ. ಸಮುದಾಯದ ಅಸ್ತಿತ್ವಕ್ಕಾಗಿ ಕೊಡವರಿಂದ ಹೋರಾಟದ ಕಹಳೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿ. ಬೃಹತ್ ಪಾದಯಾತ್ರೆಯಲ್ಲಿ ಜನವೋ ಜನ. ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಭುಗಿಲೆದ್ದಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಈ ಬೆನ್ನಲ್ಲೇ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಪಾದಯಾತ್ರೆ ಮೂಲಕ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿಭಾಗವಾದ ಕುಟ್ಟದಿಂದ ಶುರುವಾದ ಪಾದಯಾತ್ರೆ 3 ದಿನ ಯಶಸ್ವಿಯಾಗಿ ಪೂರೈಸಿದೆ. ನಿನ್ನೆ ಪೊನ್ನಂಪೇಟೆ ಕೊಡವ ಸಮಾಜದಿಂದ ಆರಂಭವಾದ ಪಾದಯಾತ್ರೆ ಬಾಳುಗೋಡು ಗ್ರಾಮದವರೆಗೆ ನಡೆಯಿತು. ಬೀರು ಬಿಸಿಲಲ್ಲೂ ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾಲ್ಗೊಂಡಿದ್ರು. ಈ ಪಾದಯಾತ್ರೆಗೆ ವೃದ್ಧೆಯೊಬ್ಬರು ಸಾಥ್ ಕೊಟ್ಟು ಎಲ್ಲರ ಗಮನ ಸೆಳೆಯುವಂತಾಗಿತ್ತು. ಬಹಳ ಅದ್ಭುತವಾಗಿ ನಡೆ ಮುನ್ನಡೀತಾ ಇದೆ. ಇದು ನಮ್ಮದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಸಹಭಾಷಿಗಳು ಸಹ ಕೊಡಗಿನಲ್ಲಿರೋರು ಸಹ ತುಂಬ ಸಹಕಾರ ಕೊಟ್ಟು ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಇದೇ 7 ದಿನದ ಜಾಥಾದಲ್ಲಿ ಮಡಿಕೇರಿಗೆ ಸಹ ಎಲ್ಲ ಕೊಡವ ಸಮಾಜದಿಂದ ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಎಲ್ಲ ನಮ್ಮ ಕೊಡವ ಅಭಿಮಾನಿಗಳು ಕೊಡವರಿರೋರು ಇದೇ ಥರ ಜಾಥಾದಲ್ಲಿ ಮಡಿಕೇರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಅಭಿಪ್ರಾಯ ಇದೆ. ಇನ್ನು ಪ್ರತಿದಿನ ಒಟ್ಟು 16 ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗುತ್ತಿದೆ. ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ಸಮಾವೇಶ ನಡೆಯಲಿದೆ. ಶಾಂತಿಯುತವಾಗಿ ಬಿಗಿ ಭದ್ರತೆಯಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಈ ಪಾದಯಾತ್ರೆಗೆ ಎಲ್ಲ ಕೊಡವ ಉಪ ಜನಾಂಗದವರು ಸಾಥ್ ನೀಡಿದ್ದಾರೆ. ಇತ್ತೀಚೆಗೆ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂತಹ ಪಾದಯಾತ್ರೆಯ ಅವಶ್ಯಕತೆ ಅನ್ನುತ್ತಾರೆ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ವಿಶ್ವದೆಲ್ಲೆಡೆ ನೋಡಿದರೆ ಒಂದು ಚಿಕ್ಕ ಒಂದು ಸಮುದಾಯ ನಮ್ಮ ಕೊಡವರದು. ಕೊಡವರು ಅಂದರೆ 21 ಸಮುದಾಯಗಳು ಸೇರಿ ಇರತಕ್ಕಂಥ ಒಂದು ಸಾಹಿತ್ಯ ಸಂಸ್ಕೃತಿ ಅಂತ. ಇದನ್ನು ಹಿರಿಯರಿಂದ ತೊಟ್ಟು ಇಂದಿನವರೆಗೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಉದ್ದೇಶ ನಮ್ಮಲ್ಲಿದೆ. ಯಾಕೆಂತಂದರೆ ಇದು ವಿಶ್ವದಾದ್ಯಂತ ಅಷ್ಟೊಂದು ಮಾನ್ಯತೆ ಪಡೆದಿದೆ. ಒಂದು ಸಂಸ್ಕೃತಿ ಮಾನ್ಯತೆ ಪಡಬೇಕು ಅಂತ ಕಂಡ್ರೆ ಅದರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಅಂತ ಹೇಳುವಂಥದ್ದು. ಅದನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾಗುತ್ತದೆ. ದಿನದಿಂದ ದಿನಕ್ಕೆ ಜನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಕೊಡವರ ಪಾದಯಾತ್ರೆ ಇಂದು ಬೆಳಗ್ಗೆಯಿಂದ ಮತ್ತೆ ಎಂದಿನಂತೆ ಮುಂದುವರಿಯಲಿದೆ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಕೊಡವರು ಕಹಳೆಯನ್ನ ಮೊಳಗಿಸಿದ್ದಾರೆ. ಕೊಡವ ಜನಾಂಗದವರ ಪಾದಯಾತ್ರೆ 3 ದಿನವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ದಿನದಿಂದ ದಿನಕ್ಕೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾದಯಾತ್ರೆ, ಮಹಿಳೆಯರು, ಪುರುಷರು, ವೃದ್ಧರು, ಮಕ್ಕಳು ಅನ್ನದೇ ಹೆಜ್ಜೆ. ಸಮುದಾಯದ ಅಸ್ತಿತ್ವಕ್ಕಾಗಿ ಕೊಡವರಿಂದ ಹೋರಾಟದ ಕಹಳೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿ. ಬೃಹತ್ ಪಾದಯಾತ್ರೆಯಲ್ಲಿ ಜನವೋ ಜನ. ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಭುಗಿಲೆದ್ದಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಈ ಬೆನ್ನಲ್ಲೇ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಪಾದಯಾತ್ರೆ ಮೂಲಕ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿಭಾಗವಾದ ಕುಟ್ಟದಿಂದ ಶುರುವಾದ ಪಾದಯಾತ್ರೆ 3 ದಿನ ಯಶಸ್ವಿಯಾಗಿ ಪೂರೈಸಿದೆ. ನಿನ್ನೆ ಪೊನ್ನಂಪೇಟೆ ಕೊಡವ ಸಮಾಜದಿಂದ ಆರಂಭವಾದ ಪಾದಯಾತ್ರೆ ಬಾಳುಗೋಡು ಗ್ರಾಮದವರೆಗೆ ನಡೆಯಿತು. ಬೀರು ಬಿಸಿಲಲ್ಲೂ ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾಲ್ಗೊಂಡಿದ್ರು. ಈ ಪಾದಯಾತ್ರೆಗೆ ವೃದ್ಧೆಯೊಬ್ಬರು ಸಾಥ್ ಕೊಟ್ಟು ಎಲ್ಲರ ಗಮನ ಸೆಳೆಯುವಂತಾಗಿತ್ತು. ಬಹಳ ಅದ್ಭುತವಾಗಿ ನಡೆ ಮುನ್ನಡೀತಾ ಇದೆ. ಇದು ನಮ್ಮದು
ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಸಹಭಾಷಿಗಳು ಸಹ ಕೊಡಗಿನಲ್ಲಿರೋರು ಸಹ ತುಂಬ ಸಹಕಾರ ಕೊಟ್ಟು ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಇದೇ 7 ದಿನದ ಜಾಥಾದಲ್ಲಿ ಮಡಿಕೇರಿಗೆ ಸಹ ಎಲ್ಲ ಕೊಡವ ಸಮಾಜದಿಂದ ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಎಲ್ಲ ನಮ್ಮ ಕೊಡವ ಅಭಿಮಾನಿಗಳು ಕೊಡವರಿರೋರು ಇದೇ ಥರ ಜಾಥಾದಲ್ಲಿ ಮಡಿಕೇರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಅಭಿಪ್ರಾಯ ಇದೆ. ಇನ್ನು ಪ್ರತಿದಿನ ಒಟ್ಟು 16 ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗುತ್ತಿದೆ. ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ಸಮಾವೇಶ ನಡೆಯಲಿದೆ. ಶಾಂತಿಯುತವಾಗಿ ಬಿಗಿ ಭದ್ರತೆಯಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಈ ಪಾದಯಾತ್ರೆಗೆ ಎಲ್ಲ ಕೊಡವ ಉಪ ಜನಾಂಗದವರು ಸಾಥ್ ನೀಡಿದ್ದಾರೆ. ಇತ್ತೀಚೆಗೆ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂತಹ ಪಾದಯಾತ್ರೆಯ ಅವಶ್ಯಕತೆ ಎನ್ನುತ್ತಾರೆ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ವಿಶ್ವದೆಲ್ಲೆಡೆ ನೋಡಿದರೆ ಒಂದು ಚಿಕ್ಕ ಒಂದು ಸಮುದಾಯ ನಮ್ಮ ಕೊಡವರದು. ಕೊಡವರಂದರೆ 21 ಸಮುದಾಯಗಳು ಸೇರಿ ಇರತಕ್ಕಂಥ ಒಂದು ಸಾಹಿತ್ಯ ಸಂಸ್ಕೃತಿ ಅಂತ. ಇದನ್ನು ಹಿರಿಯರಿಂದ ತೊಟ್ಟು ಇಂದಿನವರೆಗೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಉದ್ದೇಶ ನಮ್ಮಲ್ಲಿದೆ. ಯಾಕೆಂತಂದರೆ ಇದು ವಿಶ್ವದಾದ್ಯಂತ ಅಷ್ಟೊಂದು ಮಾನ್ಯತೆ ಪಡೆದಿದೆ. ಒಂದು ಸಂಸ್ಕೃತಿ ಮಾನ್ಯತೆ ಪಡಬೇಕು ಅಂತ ಕಂಡ್ರೆ ಅದರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಅಂತ ಹೇಳುವಂಥದ್ದು. ಅದನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾಗುತ್ತದೆ. ದಿನದಿಂದ ದಿನಕ್ಕೆ ಜನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಕೊಡವರ ಪಾದಯಾತ್ರೆ ಇಂದು ಬೆಳಗ್ಗೆಯಿಂದ ಮತ್ತೆ ಎಂದಿನಂತೆ ಮುಂದುವರಿಯಲಿದೆ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಕೊಡವರು ಕಹಳೆಯನ್ನ ಮೊಳಗಿಸಿದ್ದಾರೆ. ಕೊಡವ ಜನಾಂಗದವರ ಪಾದಯಾತ್ರೆ 3 ದಿನವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ದಿನದಿಂದ ದಿನಕ್ಕೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾದಯಾತ್ರೆ. ಮಹಿಳೆಯರು, ಪುರುಷರು, ವೃದ್ಧರು, ಮಕ್ಕಳು ಅನ್ನದೇ ಹೆಜ್ಜೆ. ಸಮುದಾಯದ ಅಸ್ತಿತ್ವಕ್ಕಾಗಿ ಕೊಡವರಿಂದ ಹೋರಾಟದ ಕಹಳೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿ. ಬೃಹತ್ ಪಾದಯಾತ್ರೆಯಲ್ಲಿ ಜನವೋ ಜನ. ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಭುಗಿಲೆದ್ದಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಈ ಬೆನ್ನಲ್ಲೇ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಪಾದಯಾತ್ರೆ ಮೂಲಕ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಕೊಡವರ 3ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗವಾದ ಕುಟ್ಟದಿಂದ ಶುರುವಾದ ಪಾದಯಾತ್ರೆ 3 ದಿನ ಯಶಸ್ವಿಯಾಗಿ ಪೂರೈಸಿದೆ. ನಿನ್ನೆ ಪೊನ್ನಂಪೇಟೆ ಕೊಡವ ಸಮಾಜದಿಂದ ಆರಂಭವಾದ ಪಾದಯಾತ್ರೆ ಬಾಳುಗೋಡು ಗ್ರಾಮದವರೆಗೆ ನಡೆಯಿತು. ಬೀರು ಬಿಸಿಲಲ್ಲೂ ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾಲ್ಗೊಂಡಿದ್ರು. ಈ ಪಾದಯಾತ್ರೆಗೆ ವೃದ್ಧೆಯೊಬ್ಬರು ಸಾಥ್ ಕೊಟ್ಟು ಎಲ್ಲರ ಗಮನ ಸೆಳೆಯುವಂತಾಗಿತ್ತು. ಬಹಳ ಅದ್ಭುತವಾಗಿ ಮುನ್ನಡೀತಾ ಇದೆ. ಇದು ನಮ್ಮದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಸಹಭಾಷಿಗಳು ಸಹ ಕೊಡಗಿನಲ್ಲಿರೋರು ಸಹ ತುಂಬ ಸಹಕಾರ ಕೊಟ್ಟು ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಇದೇ 7 ದಿನದ ಜಾಥಾದಲ್ಲಿ ಮಡಿಕೇರಿಗೆ ಸಹ ಎಲ್ಲ ಕೊಡವ ಸಮಾಜದಿಂದ ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಎಲ್ಲ ನಮ್ಮ ಕೊಡವ ಅಭಿಮಾನಿಗಳು ಕೊಡವರಿರೋರು ಇದೇ ಥರ ಜಾಥಾದಲ್ಲಿ ಮಡಿಕೇರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಅಭಿಪ್ರಾಯ ಇದೆ. ಇನ್ನು ಪ್ರತಿದಿನ ಒಟ್ಟು 16 ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗುತ್ತಿದೆ. ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ಸಮಾವೇಶ ನಡೆಯಲಿದೆ. ಶಾಂತಿಯುತವಾಗಿ ಬಿಗಿ ಭದ್ರತೆಯಲ್ಲಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಈ ಪಾದಯಾತ್ರೆಗೆ ಎಲ್ಲ ಕೊಡವ ಉಪ ಜನಾಂಗದವರು ಸಾಥ್ ನೀಡಿದ್ದಾರೆ. ಇತ್ತೀಚೆಗೆ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂತಹ ಪಾದಯಾತ್ರೆಯ ಅವಶ್ಯಕತೆ ಎನ್ನುತ್ತಾರೆ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ವಿಶ್ವದೆಲ್ಲೆಡೆ ನೋಡಿದರೆ ಒಂದು ಚಿಕ್ಕ ಒಂದು ಸಮುದಾಯ ನಮ್ಮ ಕೊಡವರದು. ಕೊಡವರಂದರೆ 21 ಸಮುದಾಯಗಳು ಸೇರಿ ಇರತಕ್ಕಂಥ ಒಂದು ಸಾಹಿತ್ಯ ಸಂಸ್ಕೃತಿ ಅಂತ. ಇದನ್ನು ಹಿರಿಯರಿಂದ ತೊಟ್ಟು ಇಂದಿನವರೆಗೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಉದ್ದೇಶ ನಮ್ಮಲ್ಲಿದೆ. ಯಾಕೆಂತಂದರೆ ಇದು ವಿಶ್ವದಾದ್ಯಂತ ಅಷ್ಟೊಂದು ಮಾನ್ಯತೆ ಪಡೆದಿದೆ. ಒಂದು ಸಂಸ್ಕೃತಿ ಮಾನ್ಯತೆ ಪಡಬೇಕು ಅಂತ ಕಂಡ್ರೆ ಅದರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಅಂತ ಹೇಳುವಂಥದ್ದು. ಅದನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾಗುತ್ತದೆ. ದಿನದಿಂದ ದಿನಕ್ಕೆ ಜನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಕೊಡವರ ಪಾದಯಾತ್ರೆ ಇಂದು ಬೆಳಗ್ಗೆಯಿಂದ ಮತ್ತೆ ಎಂದಿನಂತೆ ಮುಂದುವರಿಯಲಿದೆ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು.